Aptas Ayurveda. Reach Ayurveda to each. Ayurgrama 2.0, a unique national-level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga, sponsored by Ashtavaidyan Thaika Tumos, Vaidyaratnam Aushadashala Thrissur, Kerala, Ayurveda Shramam Private Limited, Chennai, Tamil Nadu, Unit of Shri Hospitals Group, Shri Dhutapapeshwar Private Limited, Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला, संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Shri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. ಮಾದನಹಿಪ್ಪರಗ ತೊಗರಿನಾಡಾದ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಅತ್ಯಂತ ದೊಡ್ಡ ಗ್ರಾಮ. ಕೃಷಿಗೆ ಪ್ರಾಧಾನ್ಯತೆ ಕೊಟ್ಟಂತ ಕರ್ನಾಟಕ, ಮಹಾರಾಷ್ಟ್ರದ ಗಡಿಭಾಗದಲ್ಲಿರುವ ಗ್ರಾಮ. ಜುಲೈ 13ರಂದು ಪೂರ್ವಭಾವಿ ಸಮೀಕ್ಷೆಗೆ ತೆರಳಿ ಮೊದಲು ಗ್ರಾಮದ ಅಧಿದೇವತೆಯಾದ ಶ್ರೀ ಶಿವಲಿಂಗೇಶ್ವರ ಮಠಕ್ಕೆ ಭೇಟಿ ನೀಡಿ ಮಠದ ಪೀಠಾಧಿಪತಿಗಳಾದ ಶ್ರೀ ಅಭಿನವಶ್ರೀ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಮನೆ ಮನೆಗೆ ತೆರಳಿ ನಾವು ಸಿದ್ಧಪಡಿಸಿದ ಪ್ರಶ್ನೋತ್ತರಗಳ ಪ್ರಕಾರ ಸಮೀಕ್ಷೆಯನ್ನು ನಡೆಸಲಾಯಿತು ಹಾಗೂ ಆಯುರ್ ಗ್ರಾಮದ 7 ದಿನಗಳ ಕಾರ್ಯಕ್ರಮಗಳ ಮಾಹಿತಿಯನ್ನು ನೀಡಲಾಯಿತು.
16ರಂದು ಆಯುರ್ವೇದದ ಅಧಿದೇವತೆಯಾದ ಧನ್ವಂತರಿ ಪೂಜೆಯ ಮೂಲಕ ಪ್ರಾರಂಭ ಮಾಡಿದೆವು. ಧನ್ವಂತರಿ ಮೂರ್ತಿ, ಆಚಾರ್ಯ ಚರಕರ ಭಾವಚಿತ್ರ ಹಾಗೂ ಚರಕ ಸಂಹಿತೆಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ಸುಮಾರು 350 ಶಾಲಾ ಮಕ್ಕಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಈ ಪಲ್ಲಕ್ಕಿಯ ಮೆರವಣಿಗೆಯನ್ನು ಮಾಡಲಾಯಿತು.
मृत्युनाशम् दातारवीशम्। ಸಾತ್ವಿಕತೆಯ ಪ್ರತೀಕವಾದ ಗೋಪೂಜೆಯ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಜ್ಯೋತಿಯನ್ನು ಬೆಳಗಿ ತುಳಸಿ ಸಸಿಗೆ ನೀರು ಎರೆಯುವ ಮೂಲಕ 7 ದಿನಗಳ ಆಯುರ್ಗ್ರಾಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ವೇದಿಕೆಯ ಮೇಲೆ ಶ್ರೀಗಳು, ಕಾಲೇಜಿನ ಡೀನ್, ಮುಖ್ಯಸ್ಥರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ನಮ್ಮ ತಂಡದ ಸಂಚಾಲಕರು, ಉಪನ್ಯಾಸಕರು, PSI, ಊರಿನ ಹಿರಿಯರು ಉಪಸ್ಥಿತರಿದ್ದರು. ನಮ್ಮ ಜನರ ಕಲ್ಪನೆ ಹಂಗೆ ಇವಾಗ ಬಹಳ ಮಂದಿ ಮೊಣಕಾಲು ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಮೊದಲಿಗೆಲ್ಲ ಒಂದು ಸುಮಾರು 4-5 ವರ್ಷ ಈ ಆಲೋಪತಿಕ್ ಮೆಡಿಸಿನ್ ತಗೋತಾರೆ. ಇಂಗ್ಲೀಷ್ ಮೆಡಿಸಿನ್ ತಗೊಂಡ ಮೇಲೆ ತಗೊಂಡು ಒಂದು 15 ದಿವಸ ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಒಂದು 15 ದಿನ ಆರಾಮ ಅನಿಸುತ್ತೆ. ಮತ್ತು ಕಾರ್ಯಕ್ರಮದ ಸಂಕ್ಷಿಪ್ತ ಮಾಹಿತಿಯನ್ನು ಸಂಚಾಲಕರು ವಾಚಿಸಿದರು. ಸದಸ್ಯರು ಆಯುರ್ವೇದ ಅವತರಣದ ಪ್ರದರ್ಶನವನ್ನು ನೀಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ನಾವು ತಯಾರಿಸಿದ ಚಿಂಚಾ ಪಾನಕವನ್ನು ವಿತರಿಸಿ ಅದರ ಮಹತ್ವವನ್ನು ತಿಳಿಸಲಾಯಿತು. ಉದ್ಘಾಟನೆಯ ನಂತರ ಗ್ರಾಮದ ಶಾಲಾ ಆವರಣದಲ್ಲಿ ಆಮಲಕ್ಕಿ ಸಸಿಗಳನ್ನು ನೆಡಲಾಯಿತು ಹಾಗೂ ಎಲ್ಲ ಮಕ್ಕಳಿಗೆ ಸಸಿಗಳನ್ನು ವಿತರಿಸಿ ಆಯುರ್ವೇದದ ಮಹತ್ವವನ್ನು ತಿಳಿಸಲಾಯಿತು. ಎರಡನೇ ದಿನವಾದ ಜುಲೈ 17ರಂದು ಮುಂಜಾನೆ 6 ಗಂಟೆಯಿಂದ 7 ಗಂಟೆವರೆಗೂ ಸುಮಾರು 84ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಸೇರಿ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.
ಬೀದಿಗಳಲ್ಲಿ ಗ್ರಾಮ ಪಂಚಾಯಿತಿ ಅವರ ಸಹಕಾರದೊಂದಿಗೆ ನಮ್ಮ ತಂಡವು ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು. ನಮಸ್ಕಾರ. ಸೊ ಇವತ್ತು ನಾವು ನಿಮ್ಮ ಬಳಿ ಗ್ರಾಮಕ್ಕೆ ಬಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ರು. ಮೇನ್ ರೋಡ್ ಆಯಿತು, ಬಸ್ ಸ್ಟ್ಯಾಂಡ್ ಆಯಿತು. ನಿಮಗೆ ಹೆಂಗೆ ಅನಿಸ್ತದೆ? ಎಲ್ಲ ಚಲೋ ಅನ್ಸೋದು, ಒಳ್ಳೆ ಕೆಲಸ ಆಗಿದೆ. ಹೆಂಗೆ ಎನ್ವೈರ್ಮೆಂಟ್ ಹೆಂಗೆ ಚಲೋ ಆಗಿದೆ ಎಲ್ಲ. ಸೊ ಆದಷ್ಟು ಈಗ ಮುಂದೆ ಕಷ್ಟ ಒಕ್ಕಟ್ಟು ಬೇಡ. ಇಲ್ಲಿ ನಾವು ಡಸ್ಟ್ಬಿನ್ ಮಾಡಿದ್ರೆ ಗಾಡಿಗೆ ಥ್ಯಾಂಕ್ ಯು. ಮಾದನಿಪುರ ಗ್ರಾಮದಲ್ಲಿ ಬಂದು ಅವರು ಸ್ವಚ್ಛತೆಯನ್ನು ಗೊಳಿಸ್ತಾ ಇದ್ದಾರೆ. 8ರಿಂದ 11 ಗಂಟೆವರೆಗೆ ಅವರು ನಮ್ಮ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಆಯ್ತು ಮೇನ್ ರೋಡು ಎಲ್ಲ ಸ್ವಚ್ಛ ಮಾಡ್ತಾ ಇದ್ದಾರೆ. ಅವರಿಗೆ ಗ್ರಾಮ ಪಂಚಾಯತಿಯವರು ಸಹಕಾರ ಕೊಟ್ಟಿದ್ದಾರೆ. ಆದರೆ ಅವರಿಗೆ ಗ್ರಾಮ ಪಂಚಾಯತಿ ವತಿಯಿಂದ ಅವರಿಗೆ ತುಂಬಾ ಧನ್ಯವಾದಗಳು. ಆಯ್ತು, ಕಸವನ್ನು 200 kgಗಿಂತ ಮೇಲ್ಗಡೆ ಇದೆ. ಆದ ಕಾರಣ ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ತುಂಬಾ ಧನ್ಯವಾದಗಳು. ಮುಂದುವರೆದ ಭಾಗವಾಗಿ ನಾವು ಗ್ರಾಮದ ಬಸ್ ನಿಲ್ದಾಣದಲ್ಲಿ ದಿನಚರ್ಯ ಹಾಗೂ ಋತುಚರ್ಯವನ್ನು ಕುರಿತು ಬೀದಿ ನಾಟಕದ ಮೂಲಕ ಪ್ರದರ್ಶನವನ್ನು ನೀಡಿದೆವು. ನಾವು ಚರಕಾಚಾರ್ಯರು ಹೇಳಿದ ಕಾಲಗಳ ಬಗ್ಗೆ ಮಾಹಿತಿಯನ್ನು ಒಂದು ಚಿಕ್ಕ ಕಿರುನಾಟಕದ ಮೂಲಕ ಪರಿಚಯಿಸುತ್ತಿದ್ದೇವೆ. ಇದನ್ನು ಎಲ್ಲರೂ ನೋಡಿ, ಆಲಿಸಿ, ಆನಂದಿಸಿ, ಪಾಲಿಸಿ. ನೋಡಿ, ಆಲಿಸಿ, ಆನಂದಿಸಿ, ಪಾಲಿಸಿ. ನೋಡಿ, ಆಲಿಸಿ, ಆನಂದಿಸಿ, ಪಾಲಿಸಿ. ಏನಪ್ಪ, ಎಷ್ಟು ಮಳೆ ಹೊಂಟಿದೆ, ಸಾಕಾಗಿದೆ ಇದರ ಕಾಲಾಗೆ. ಇದು ಮಳೆಗಾಲ. ಆಯುರ್ವೇದದಲ್ಲಿ ಇದನ್ನು ವಸಂತ ಋತು ಎಂದು ಕರೆಯುತ್ತಾರೆ.
ಮಾಡಬೇಕು, ಕೆಟ್ಟಗೆ ಯಾರು ಮಾಡಬಾರ್ದು. ಈಗ ಏನು ರಾಮನ ಬಗ್ಗೆ ಹೇಳಿದ್ರಲ್ಲ ಅದನ್ನೇ ಮಾಡಿದ್ರಂದ್ರೆ ನೀವು ಕಡಿಮೆ ಹೋಗ್ತೀರಿ. ಶ್ಯಾಮನ ಬಗ್ಗೆ ಮಾಡಿದ್ರಲ್ಲ ನಡಬರ್ಕೆ ಆಡೋದು ಹೋಗೋದು ನಾವು. ಅದಕ್ಕೆ ಎಲ್ಲರೂ ದಯವಿಟ್ಟು ಒಳ್ಳೇದು ಕಲೀರಿ, ಒಳ್ಳೇದು ಮಾಡಿರಿ, ಕೆಲಸ ಮಾಡಿ, ರಕ್ಷಿ ಮಾಡಿ. ಹೀಗೆಲ್ಲ ಮನುಷ್ಯ ಜಾಗ್ರ ಆಗ್ತದೆ ನಿಮ್ಗಂತ. ಈಗ ನನಗೆ 80 ನಡೆದವ. ನಾವು ಕುಟ್ಟಿ ಬೀಸಿ ಹಿಟ್ಟು ಮಾಡಿ ಎಲ್ಲ ಮನೆ ಮಕ್ಕಳಿಗೆಲ್ಲ ಮಾಡಿ ಹಂಡಿ ಕಸ ಮಜ್ಜಿ ಎಲ್ಲ ಮಾಡಿ ನಮ್ಮ ಮನೆಗೆ ಈಗಿನವ್ರು ಇರಂಗಿಲ್ಲ. ಆಯ್ತಾ? ಜೈ ಹಿಂದ್ ಜೈ. ಅಂಕಲ್ ಸ್ಟ್ರೀಟ್ ನೋಡಿದ್ರೆ ನೀವು ದಿನಚರ್ಯ ಅವರು ಕೂತಾರೆ, ನಿಮ್ಗೆ ಏನು ಅನ್ಸ್ತಾರೆ ಅಂಕಲ್ ಇದರಲ್ಲಿ? ಸರಿ ಅನ್ಸ್ತಾರೆ, ಚೆಂದ ಅನಿಸ್ತಾರೆ. ಹಳ್ಳಿ ಲೆವೆಲ್ ಬದುಕಿಸಿದ್ಮೇಲೆ ನಮ್ಗೆ ಸರಿಯಾಗಿ ತೋರಿಸ್ಕೊಟ್ರಿ. ಹಳ್ಳಿ ಜನ ಎಲ್ಲ ಜಾಗೃತಿ ಆಗೋ ಸಲುವಾಗಿ ತೋರಿಸ್ರಿ. ಅದು ನಮಗನೂ ಸರಿ. ಈಗ ನೀವು ನಿಮ್ಮ ದೈನಿಕ ಕ್ರಮಗಳಿಗೆ ಬಳಸ್ತಿರಲ್ಲ? ಆಯ್ತು ಸರ್, ಬಳಸ್ತಾರೆ ಸರ್. ಓಕೆ ಅಂಕಲ್, ಥ್ಯಾಂಕ್ ಯು. ಸಾಯಂಕಾಲದ ವೇಳೆಯಲ್ಲಿ ಎಲ್ಲ ಗ್ರಾಮಸ್ಥರ ಮನೆಗೆ ಭೇಟಿ ನೀಡಿ ಮನೆಮದ್ದು ವಿಷಯದ ಬಗ್ಗೆ ತಿಳಿಸಿಕೊಡಲಾಯಿತು. ಹಾಗೂ ಹಲವು ಶಾಲಾಕ್ಯ ಕ್ರಿಯಾಕಲ್ಪಗಳನ್ನು ತಯಾರಿಸುವ ವಿಧಾನವನ್ನು ಕೂಡ ಸ್ವತಃ ನಾವೇ ತಿಳಿಸಿಕೊಟ್ಟೆವು. ಏನು ಇದು ಅದು ಟ್ರೈನಿಂಗ್ ಇಲ್ರಿ, ಇದು ಆಯುರ್ಗ್ರಾಮ ಪ್ರೋಗ್ರಾಮ್ ಮಾಡಿರ್ತೀವಿ. ಅದು ನಾವು ಎಲ್ಲರೂ ಆಯುರ್ವೇದದಾಗ ಏನೇನು ಅದೇವು ಎಲ್ಲರಿಗೆ ಮನೆ ಹೇಳ್ಬೇಕು. ಇದು ಕಿಸಾಸ್ಲಿ ಏನು ಕುಟ್ಲಿ ಕುಟ್ರೆ ಗ್ರಾಮದ 3ನೇ ದಿನವಾದ ಇಂದು ಯೋಗವನ್ನು ಪತಾಂಜಲಿ ಮಂತ್ರದಿಂದ ಪ್ರಾರಂಭ ಮಾಡಿ ಸೂರ್ಯ ನಮಸ್ಕಾರ, ತಾಡಾಸನ, ವೃಕ್ಷಾಸನ. ಈ ದಿನ ಗ್ರಾಮದ ಬಸ್ ನಿಲ್ದಾಣದ ಸುತ್ತಮುತ್ತಲಿನ ಜಾಗವನ್ನು ಸ್ವಚ್ಛಗೊಳಿಸಿ ನಂತರ ಅದೇ ಜಾಗದಲ್ಲಿ ಆಮಲಕ್ಕಿ, ಕರಂಜ, ತೆಂಗು ಮುಂತಾದ ಸಸ್ಯಗಳನ್ನು ನೆಡಲಾಯಿತು. ಹಾಗೆ ಅಲ್ಲಿನ ವಾಹನ ಚಾಲಕರಿಗೂ ಸಹ ಔಷಧಿ ಸಸ್ಯಗಳ ಬಗ್ಗೆ ಮಾಹಿತಿ ನೀಡಿ ಜೊತೆಗೆ ಸಸಿಗಳನ್ನು ವಿತರಿಸಲಾಯಿತು. ನಮಸ್ಕಾರ. ನಮಸ್ಕಾರ ಸರ್. ಇದು ನಾವು ಸಮತಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಬಂದೀವ್ರಿ. ಆಯುಗ್ರಾಮ 2.25 ಒಂದು ಫಂಕ್ಷನ್ ಅಡಿಯಲ್ಲಿ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಇಲ್ಲೆಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ರಿ ಬಸ್ ಸ್ಟ್ಯಾಂಡ್ದಾಗ. ಹೆಂಗ ಅನಿಸ್ತ್ರಿ ನಿಮ್ಗೆ? ನಮ್ಗೆ ಸರಿ ಅನ್ಸತ್ ಸರ್. ಇಲ್ಲಿ ಸ್ವಚ್ಛತೆ ಆಗ್ಯದ. ಬಂದೊಂದು ತಾಸು 2 ತಾಸು ನಡೆದಾಗ ನೋಡ್ಲಕತ್ತೀವಿ. ಸರಿಯಾಗಿ ಅನ್ಸಲತ್ತ ಸರ್. ಮತ್ತೇನ್ರಿ ನಿಮ್ ಅನಿಸಿಕೆ ಇಂತ ಎಲ್ಲ ಗಿಡನ ಹಚ್ಚಿದ್ರಿ? ಗಿಡ ಬಿ ಹಚ್ಚಿರಿ ಸರ್, ಸರಿಯಾಗಿ ಆಗ್ಯದ. ಇಲ್ಲೆಲ್ಲ ಸ್ವಚ್ಛತೆ ಮಾಡಿರಿ. ಅದ್ರ ಉಪಯೋಗನು ತೋರಿಸ್ಯಾರ, ಅದು ಏನಾಗಿ ಹೇಳಿದ್ವಲ್ರಿ? ಸರಿ. ಎಲ್ಲ ಕರಂಜ ಚೆನ್ನಾಗಿ ಬೆಳೆಸ್ರಿ. ಮತ್ತೇನ ಇಲ್ಲಿ ಬೋರ್ಡ್ ಹಾಕ್ರಿ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ. ಯಾಕಲ್ ಸರ್, ಒಟ್ಟ ಇನ್ನೊಮ್ಮೆ ಇದು ಒಟ್ಟ ಹೊಲಸಾಗದ ಮಾಡ್ಬೇಡ್ರಿ. ಯಾಕಲ್ ಸರ್. ಪ್ರಾಥಮಿಕ ಶಾಲೆಯಲ್ಲಿ ಬಾಲಾರೋಗ್ಯದ ಕುರಿತು ಹಾಗೂ ವೇಗಧಾರಣೆಯಿಂದ ಆಗುವ ಅಡ್ಡ ಪರಿಣಾಮದ ಬಗ್ಗೆ ಅರಿವು ಮೂಡಿಸಿದೆವು. ಹಾಗೆ ಪ್ರೌಢಶಾಲೆಯಲ್ಲಿ ಸದೃತ, ಸ್ವಸ್ಥರುಕ್ತ ಹಾಗೂ ದೈನಂದಿನಲ್ಲಿ ಅವರು ಮಾಡಬಹುದಾದ ದಿನಚರ್ಯದ ಕುರಿತು ಅರಿವನ್ನು ಮೂಡಿಸಿದೆವು. ಹಾಗೆ ಹಲವಾರು ಚಟುವಟಿಕೆಗಳನ್ನು ಹಮ್ಮಿಕೊಂಡು ಪ್ರಶಸ್ತಿಯನ್ನು ಸಹ ನೀಡಿದೆವು.
ಮಾಡಿರ್ತಕ್ಕಂಥ ಆಯುರ್ವೇದ ಡಾಕ್ಟರ್ಸ್ ಇವರಿಗೆಲ್ಲರಿಗೂ ನಮ್ಮ ಶಾಲೆಗೆ ವಂದನೆ ಅಭಿನಂದನೆಗಳು. ಸಂಜೆಯ ವೇಳೆ ಮಹಿಳೆಯರಿಗಾಗಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ಸ್ತ್ರೀರೋಗ ತಜ್ಞರು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ರೋಗಗಳ ಬಗ್ಗೆ ಮಾಹಿತಿ ನೀಡಿ ಅದನ್ನು ತಡೆಗಟ್ಟುವ ಮಾರ್ಗವನ್ನು ಕೂಡ ಸೂಚಿಸಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಹಲವಾರು ಮಹಿಳೆಯರು ಪಾಲ್ಗೊಂಡು ಅದರ ಸದುಪಯೋಗವನ್ನು ಪಡೆದುಕೊಂಡರು. 4ನೇ ದಿನವನ್ನು ಸಹ ಯೋಗದಿಂದ ಪ್ರಾರಂಭ ಮಾಡಿದೆವು. ನಂತರ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಸುತ್ತಮುತ್ತಲಿನ ಸ್ಥಳವನ್ನು ಸ್ವಚ್ಛಗೊಳಿಸಿದೆವು. ಇಂದು ಸಮತಾ ಮೆಡಿಕಲ್ ಕಾಲೇಜ್ ಆಳಿಂದು ಅವರ ವತಿಯಿಂದ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಮಾದನ್ ಹಿಪ್ಪರಗ ಆಸ್ಪತ್ರೆಯ ಆವರಣವನ್ನು ತುಂಬ ಅಚ್ಚುಕಟ್ಟಾಗಿ ಸ್ವಚ್ಛ ಮಾಡಿರುತ್ತಾರೆ. ಹಾಗಾಗಿ ಅವರೆಲ್ಲರಿಗೂ ನನ್ನ ಹಾಗೂ ಸಿಬ್ಬಂದಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಮಧ್ಯಾಹ್ನ ಸಮಯದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ರೋಗಿಗಳಿಗೆ ರೋಗದ ಮೂಲ ಹಾಗೂ ಅದರ ನಿಧಾನ ಪರಿಮರ್ಜನೆಯ ಬಗ್ಗೆ ಸಹ ಅರಿವು ಮೂಡಿಸಲಾಯಿತು. ಹಾಗೆಯೇ ಶುಚಿತ್ವದ ಬಗ್ಗೆಯೂ ಕೂಡ ಅರಿವನ್ನು ಮೂಡಿಸಲಾಯಿತು. ಆತ್ಮ ನೀವು ಯಾರು ನಂಬಂಗಿಲ್ಲ, ನಾವು ನಂಬಬೇಕು. ನಾವು ನಂಬಬೇಕು ಬಟ್ ನಾವು ನಂಬಲ್ಲ. ಸೊ ನಿಧಾನ ಪರಿವರ್ಜನೆ ಬಗ್ಗೆ ಹೋಗಮ್ ಸರ್. ಈ ಬೇಸಿಕಲ್ ನಿಧಾನ ಪರಿವರ್ಜನೆ ನಿಧಾನ ಅಂದ್ರ ಕಾಸ್. ಒಂದು ಡಿಸೀಸ್ ಕಾಸ್ ಇರ್ತದೆ ಸರ್. ಕಾಸ್ ಇದ್ದಾಗಲೇ ಒಂದು ಡಿಸೀಸ್ ಬರ್ತಾ. ಪರಿವರ್ಜನೆ ಇಸ್ ನಥಿಂಗ್ ಬಟ್ ಟು ಅವಾಯ್ಡ್. ಆ ಕಾಸ್ ನಿಂದ ಅವಾಯ್ಡ್ ಹೆಂಗ್ ಮಾಡ್ಕೋಬಹುದು ಅಂದ್ರೆ ಫಸ್ಟ್ ಹೈಜೀನ್, ಕ್ಲೀನ್ನೆಸ್. ಈ ಹಾಸ್ಪಿಟಲ್ ಸುತ್ತಮುತ್ತ ಒಂದ್ಸತಿ ನೀವು ಕ್ಲೀನ್ನೆಸ್ ಇಟ್ಕೊಂಡ್ರ ಅಂದ್ರ ಬರ ಪೇಷಂಟ್ ಒಂದು ರಿಲೀಫ್ ಟೈಪ್ ಇರುತ್ತೆ ಸರ್. ಒಂದ್ಸತಿ ಹಾಸ್ಪಿಟಲ್ ಎಂಟ್ರಿ ಆದ್ಮೇಲೆ ಅವ್ನಿಗೆ ಸ್ವಲ್ಪ ರಿಲೀಫ್ ಆಗ್ಬಿಡ್ತದೆ. ಸೊ ಆ ಎನ್ವೈರ್ಮೆಂಟ್ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಇನ್ ಟರ್ಮ್ಸ್ ಆಫ್ ಈಗ ನೀವು ಪೇಷಂಟಿಗೆ ಹೇಳ್ಬೋದು, ಈಗ ಮನೆಯಲ್ಲಿ ಈಗ ಆಕ್ಚುಲಿ ಇಲ್ಲಿ ಪ್ರತಿಯೊಂದು ಮನೆ ಟಾಯ್ಲೆಟೇ ಇಲ್ಲ. ಸೊ ಅದಕ್ಕೆ ಸೊಸೈಟಿನೇ ಸ್ವಚ್ಛವಾಗಿಲ್ಲ ಅಂದ್ರ ಡಿಸೀಸ್ ಅರೈಸ್ ಆಗೋದು ಬೇಸಿಕ್ ಅದ ಸರ್ ಅದು. ಸೊ ಅದಕ್ಕೆ ನೀವು ಇಲ್ಲಿ ಬಂದಾಗ ಪೇಷಂಟಿಗೆ ಫಸ್ಟ್ ಅದನ್ನು ನೀವು ಹೇಳ್ಬೋದು. ಥಿಂಕ್ ನಿಮ್ಮ ಮನೆಗೆ ಒಂದು ಇದು ಕಟ್ಬೋದು. ಅಂಡ್ ದಿನಚರ್ಯ ಕುರಿತು ಕ್ರಮಗಳನ್ನ ಹೇಳ್ಬೋದು. ಬೆಳಗ್ಗೆ ಹೇಳೋದ್ರಿಂದ ಅಂಡ್ ಆಹಾರ ಕುರಿತು ಐ ಥಿಂಕ್ ಕರೆದಿರೋ ಆಹಾರ ತಿನ್ಬಾರ್ದು ಅಂತ ನೀವು ಹೇಳ್ಬೋದು. ಐ ಥಿಂಕ್ ತಂಬಾಕು ಸೇವನೆ, ಮದ್ಯಪಾನ ಸೇವನೆ ಅತಿ ಹೆಚ್ಚು ಕ್ರಮಗಳಲ್ಲಿರುವ ಈ ಗ್ರಾಮದಲ್ಲಿ 2 ಮದ್ಯಪಾನ ಅಂಗಡಿ ಇರೋದು. ಸೊ ಮದ್ಯಪಾನ ಸೇವನೆ ಕಮ್ಮಿ ಮಾಡಂತ ಹೇಳ್ರಿ. ಸೊ ಆ ರೀತಿ ನೀವು ಹೇಳ್ಬೋದು ಸರ್. ಅಂಡ್ ರಿಲೇಟೆಡ್ ಟು ಋತುಚಾರ ನಾವು ನೋಡೋದೇ 3 ಋತುಗಳು: ಬೇಸಿಗೆಕಾಲ, ಚಳಿಗಾಲ, ಮಳೆಗಾಲ. 3 ನೋಡೋದು. ಬಟ್ ಟೋಟಲ್ ಇರೋದು 6 ಋತುಗಳು. 6 ಋತುಗಳಲ್ಲಿ ಇಲ್ಲಿ 3 ಋತುಗಳು ಪ್ರತಿಯೊಂದು ಋತುಗಳಲ್ಲಿ ಪ್ರತ್ಯೇಕವಾದ ಆಹಾರ, ಪ್ರತ್ಯೇಕವಾದ ಏನಂತಾರೆ ಬಟ್ಟೆ ಆಗ್ಲಿ ಅಂಡ್ ಶುಚಿತ್ವ. ಟೋಟಲಿ ಏನೇ ಮಾಡಿ ಸರ್, ಮಾಡರ್ನ್ ಆಗ್ಲಿ, ಆಯುರ್ವೇದಿಕ್ ಆಗ್ಲಿ, ಹೋಮಿಯೋಪತಿಕ್ ಆಗ್ಲಿ, ಯುನಾನಿ ಆಗ್ಲಿ, ಯಾವುದೇ ವಿಜ್ಞಾನ ಆಗ್ಲಿ, ಸಂಜೆ ಗ್ರಾಮದ ಮಕ್ಕಳಿಗೆ ವಿವಿಧ ಒಳಾಂಗಣ ಆಟಗಳನ್ನು ಆಡಿಸಿ ಬಹುಮಾನಗಳನ್ನು ಸಹ ವಿತರಿಸಲಾಯಿತು. ಐದನೇ ದಿನವಾದ ಇಂದು ಮುಂಜಾನೆ ಯೋಗ ಕಾರ್ಯಕ್ರಮವನ್ನು ಗ್ರಾಮದ 102ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು
ಹಾಗೂ ಗ್ರಾಮಸ್ಥರ ಜೊತೆ ಕೂಡಿ ಮಾಡಿಸಲಾಯಿತು. ನಂತರ ಗ್ರಾಮದ ರೈತರ ಹೊಲಕ್ಕೆ ಭೇಟಿ ನೀಡಿ ಸಾವಯವ ಕೃಷಿ ಹಾಗೂ ರಾಸಾಯನಿಕವನ್ನು ಬಳಸುವುದರ ಅಡ್ಡ ಪರಿಣಾಮದ ಕುರಿತು ಮಾಹಿತಿಯನ್ನು ನೀಡಲಾಯಿತು. ಅಲ್ಲಿನ ರೈತರ ಹೊಲದಲ್ಲಿ ಔಷಧೀಯ ಸಸ್ಯಗಳನ್ನು ಬೆಳೆಯುವ ವಿಧಾನವನ್ನು ಕೂಡ ತಿಳಿಸಿಕೊಡಲಾಯಿತು. ಹಾಗೆ ನಮ್ಮ ತಂಡದಲ್ಲಿನ ಒಬ್ಬ ಸದಸ್ಯರು ಗೋಮೂತ್ರ, ಪಂಚಗವ್ಯ, ಕುಣಪಜಲ ಹಾಗೆ ವೃಕ್ಷಾಯುರ್ವೇದದ ವಿವಿಧ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಸಹ ನೀಡಿದರು. ನಂತರ ಕಸದಿಂದ ರಸ ಮಾಡುವುದರ ಬಗ್ಗೆಯೂ ಸಹ ಮಾಹಿತಿಯನ್ನು ನೀಡಲಾಯಿತು. ಇದಾದ ನಂತರ ಕಾರ್ಯಕ್ರಮದಲ್ಲಿ ಬಂದಿದ್ದ ರೈತರು ಖುಷಿಯಿಂದ ತಮ್ಮ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡರು. ಶಿಕ್ಷಣ ಸಂಸ್ಥೆಯ ಸಹ ಅಂಗವಾದ ಕಿಸಾನ್ ಕ್ಲಿನಿಕ್ ಅವರ ಸಹಯೋಗದಲ್ಲಿ ಈ ದಿನ ರೈತರಿಗೆ ಹಲವಾರು ವಿಷಯಗಳ ಬಗ್ಗೆ ತಿಳುವಳಿಕೆಯ ಅರಿವು ಮೂಡಿಸಲಾಯಿತು. ನಮ್ಮ ಕಿಸಾನ್ ಕ್ಲಿನಿಕ್ ಘಟಕದ ಅಧಿಕಾರಿಗಳು ಹೇಳಿದ್ರು, ಈಗಾಗಲೇ ನಾವೆಲ್ಲರೂ ರಾಸಾಯನಿಕ ಪದ್ಧತಿಗೆ ಈ ನನ್ನ ವಯಸ್ಸು ಪ್ರಕಾರ 40 ವರ್ಷ ನಾವೆಲ್ಲ ಹುಟ್ಟಿನಿಂದಲೇ ಇದಕ್ಕೆ ಅಳವಡಿಸ್ಕೊಂಡಿದ್ದೀವಿ ಅಂತಂದಂಗೆ ನಮ್ಮ ಹಿರಿಯರದಾರ ಸಾಕಷ್ಟು ಜನರು ಅವ್ರು ಯಾವ ರೀತಿಯಾಗಿ ಕೃಷಿ ಮಾಡ್ತಾ ಇದ್ರು ಅಂತಂದ್ರೆ ಮುಖ್ಯವಾಗಿ ಅವರು ಕೊಟ್ಟಿಗೆ ಗೊಬ್ಬರ ಅಂದ್ರೆ ದನಗಳ ಗೊಬ್ಬರ, ಪ್ರಾಣಿಗಳ ಸಗಣಿ ಉಪಯೋಗ ಮಾಡ್ತಾ ಇದ್ರು. ಇದು ಯಾಕೆ ಬಂತು ಅನ್ಲಿಕ್ಕೆ ನಾನು ಮತ್ತೆ ಭಾಳ ದೂರಿಗೆ ಹೋಗ್ಬೋದು ಅಂತಂದಾಗ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ದೇಶದಲ್ಲಿ ಆಹಾರಕ್ಕಾಗಿ ಹಾಹಾಕಾರ ಇತ್ತು. ಆಗಿನ ಕಾಲದಲ್ಲಿ ನಮ್ಮ ನೇತಾರು ಏನು ಮಾಡಿದ್ರು, ಬೇರೆ ದೇಶದ ಒಂದು ಟೆಕ್ನಿಕ್ ಅಂತೀವಿ ನಾವು, ಅದನ್ನು ಉಪಯೋಗಿಸ್ಕೊಂಡು ಅಂದ್ರೆ ರಾಸಾಯನಿಕವಾಗಿ ಬಳಸಿ ಭಾಳಷ್ಟು ನಾವು ಬೆಳೆದ್ವಿ ಅಂದ್ರೆ ನಮ್ಮ ದೇಶಕ್ಕೆ ಎಲ್ಲರಿಗೂ ಆಹಾರ ಸಿಗ್ತದ. ಅವಾಗ ನಾವು ಆಹಾರದಿಂದ ನಾವು ಮುಕ್ತಿ ಪಡಿಬೋದು, ಹಸಿವನ್ನು ನೀಗಿಸ್ಕೊಳ್ಬೋದು ಅಂತೇಳಿ ಸುಮಾರು 1965ನೇ ಇಸ್ವಿಲಿಂದ ಈ ವ್ಯವಸ್ಥೆಗೆ ಮಾರು ಹೋಗಿ ಸಾಕಷ್ಟು ಈ ರಾಸಾಯನಿಕ ಬಳಸಿ ಸಾಕಷ್ಟು ಬೆಳೆದ್ರು. ಮೊದಲೇನಿತ್ತು ನಮ್ಮ ಭೂಮಿಯಲ್ಲಿ ಸಾಕಷ್ಟು. ಮಧ್ಯಾಹ್ನದ ಸಮಯದಲ್ಲಿ ಆಹಾರ ಪ್ರದರ್ಶನವನ್ನು ಏರ್ಪಡಿಸಲಾಯಿತು. ಈ ಪ್ರದರ್ಶನದಲ್ಲಿ ವಿರುದ್ಧಾಹಾರ, ಧಾನ್ಯವರ್ಗ, ಮಂಡ, ಪೇಯ, ವಿಲೇಪಿ, ಅನ್ನ, ಕೃಷರ, ರಸಾಲ, ಮಜ್ಜಿಗೆ, ಧಾನ್ಯ ಕಹಿಮ, ಮುದ್ಗಯೂಷ, ಶುಂಠಿ ಸ್ವರಸ, ಶಾಖವರ್ಗ, ಫಲವರ್ಗವನ್ನು ಪ್ರದರ್ಶಿಸಲಾಯಿತು. ಹಾಗೆ ಪಥ್ಯ, ಅಪಥ್ಯ, ಅಷ್ಟಾಹಾರ ವಿಧಿ ವಿಶೇಷಾಯತನಗಳನ್ನು ಕೂಡ ಪ್ರದರ್ಶಿಸಲಾಯಿತು. ಸಮತೋಲನ ಆಹಾರ ಹಾಗೂ ಪೌಷ್ಟಿಕ ಆಹಾರದ ಪ್ರಸ್ತುತಿಯನ್ನು ಪಡಿಸಲಾಯಿತು. ಪ್ರದರ್ಶನಕ್ಕೆ ಬಂದ ಎಲ್ಲ ಮಕ್ಕಳಿಗೂ ಸಹ ಕೃಷರವನ್ನು ವಿತರಿಸಲಾಯಿತು. ಸಾಯಂಕಾಲದ ಸಮಯದಲ್ಲಿ ಗ್ರಾಮದ ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ಮತ್ತು ಸಂಗೀತ ಕುರ್ಚಿ ಸ್ಪರ್ಧೆಯನ್ನು ಏರ್ಪಡಿಸಿ ಸ್ಪರ್ಧೆಯಲ್ಲಿ ಗೆದ್ದ ಮಕ್ಕಳಿಗೆ ಬಹುಮಾನವನ್ನು ನೀಡಲಾಯಿತು. ದಿನವಾದ ಇಂದು ಯೋಗಾಭ್ಯಾಸವನ್ನು ನಡೆಸಿಕೊಟ್ಟು ಸತತ 5 ದಿನಗಳು
ಯೋಗಕ್ಕೆ ಬಂದ ಮಕ್ಕಳಿಗೆ ಯೋಗಾಸನ ಸ್ಪರ್ಧೆಯನ್ನು ಏರ್ಪಡಿಸಿ ಗೆದ್ದ ಮಕ್ಕಳಿಗೆ ಪ್ರಶಸ್ತಿಯನ್ನು ಸಹ ವಿತರಿಸಲಾಯಿತು. ನಮ್ಮ ತಂಡದ 5 ದಿನದ ಕಾರ್ಯಕ್ರಮಗಳನ್ನು ಗಮನಿಸಿದ ಪಕ್ಕದ ಮಧುಗುಣಿಕಿ ಗ್ರಾಮಸ್ಥರು ಸಂತೋಷದಿಂದ ನಮ್ಮನ್ನು ತಮ್ಮ ಗ್ರಾಮಕ್ಕೆ ಆಹ್ವಾನಿಸಿದರು. ಅಲ್ಲಿಗೆ ತೆರಳಿ ನಾವು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಕೂಡ ನಡೆಸಿಕೊಟ್ಟೆವು. ಹಾಗೆ ಗುರುಪೂರ್ಣಿಮಾ ಕಾರ್ಯಕ್ರಮವಾದ ಅಂದು ನಾವು ಗ್ರಾಮಸ್ಥರಿಗೆ ಆಯುರ್ವೇದದ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನವನ್ನು ಸಹ ಮಾಡಿದೆವು. ಸಂಜೆ ನಾವು ತಂಗಿದ್ದ ಶಿವಲಿಂಗೇಶ್ವರ ಸಭಾಂಗಣದ ಸ್ವಚ್ಛತೆ ಕಾರ್ಯಕ್ರಮವನ್ನು ಸಹ ನಡೆಸಿಕೊಟ್ಟೆವು. ಕೊನೆಯ ಹಾಗೂ 7ನೇ ದಿನವಾದ ಇಂದು ಯಥಾರೀತಿಯಾಗಿ ಯೋಗಾಭ್ಯಾಸವನ್ನು ನಡೆಸಿಕೊಡಲಾಯಿತು. ಇಂದು ಬೆಳಗ್ಗೆ 10 ಗಂಟೆಗೆ ವೃದ್ಧಾರೋಗ್ಯದ ಕುರಿತು ಮಾಹಿತಿಯನ್ನು ನೀಡಲಾಯಿತು. ಕಾರ್ಯಕ್ರಮದ ಕೊನೆಯ ಹಂತವಾಗಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ಔಷಧಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಕಾಲೇಜಿನಿಂದ ವಿವಿಧ ವಿಭಾಗದ ತಜ್ಞರು ಬಂದು ಉಚಿತ ಆರೋಗ್ಯ ತಪಾಸಣೆಯನ್ನು ನಡೆಸಿಕೊಟ್ಟರು. ಹಾಗೂ ಅಂದು 140 ರೋಗಿಗಳು ಇದರ ಸದುಪಯೋಗವನ್ನು ಪಡೆದುಕೊಂಡರು.
ಮಾಡಾರಲ್ಲ ಆ ರಕ್ತ ನಮ್ ಹುಡುಗರೆಲ್ಲ ಮಾಡಿದ್ರಲ್ಲ ನಿಮಗ್ ಹೆಂಗ್ ಅನ್ಸ್ಲತ್ತದ? ಇದು ಆರಾಮ್ ಅನ್ಸ್ಯದ. ಆರಾಮ್ ಅನ್ಸದ. ಮತ್ತ ಇದು ಆರಾಮಿಲ್ಲ. ಅದಕ್ಕೇನ್ ಮಾಡಿಲ್ಲ? ಏನು ಮಾಡಿಲ್ಲ. ಇದ್ ಆರಾಮ್ ಅನ್ಸದ? ಎಷ್ಟ್ % ಅನ್ಸದ? ಎಷ್ಟ್ ಕಮ್ ಅನ್ಸದ? ಬಕ್ಕಳೆ ಕಮ್ಮ ಅನ್ಸ್ಯದ. ಬಕ್ಕುಳೆ ಕಮ್ ಅನ್ಸದ. ಮೊದ್ಲು ವಜ್ಜಿ ಇತ್ತ? ವಜ್ಜಾಕೆ ನೂಸ್ತಿತ್ತು ಭಾಳ. ಇದು ರಗತ್ ತೆಗ್ದಿದ್ದು ನನಗ ತೆಗಿತ ಅಂದ್ರ ನನಗೆ ಬಹಳ ಚಲೋ ಅನ್ಸ್ಯದ. ಮೊದಲೇ ಇವ್ರು ಒಂದ್ ಟೀಕೆ ಹರಲ್ಲ ಅಂದಿನ. ಮತ್ತೆ ಇದು ಇನ್ನ ನುಗ್ಸೋದೇ ಕಮ್ಮಿ ಇಲ್ಲ. ಅದಕ್ಕೇನ್ ಮಾಡಿಲ್ಲಲ್ಲ? ಏನೂ ಇಲ್ಲ. ಒಂದ್ ಮೆಸೇಜ್ ಮಾಡಿದ್ರೆ ಈ ನಮ್ಮ 7 ದಿನದ ಸಮಾರೋಪ ಸಮಾರಂಭವನ್ನು ಇಂದು ಸಂಜೆ ಶ್ರೀಗಳ ಸಮ್ಮುಖದಲ್ಲಿ ನಡೆಸಿಕೊಡಲಾಯಿತು. ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರಾಂಶುಪಾಲರು ಹಾಗೂ ನಮ್ಮ ಕಾಲೇಜಿನ ಉಪನ್ಯಾಸಕರು ಎಲ್ಲರೂ ಬಂದು ನಮ್ಮನ್ನು ಆಶೀರ್ವದಿಸಿದರು. ಆಯುರ್ವೇದ ಇದರ ಬಗ್ಗೆ ಶಿಬಿರವನ್ನು ಏರ್ಪಡಿಸಿ ಹಳ್ಳಿಗಳಿಗೆ ಮತ್ತು ಎಲ್ಲ ಜನರಿಗೆ ಇದರ ಅರಿವನ್ನು ಮೂಡಿಸಿಕೊಟ್ಟಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಮತ್ತು ಇದಕ್ಕೆಲ್ಲ ಸಹಕಾರ ನೀಡಿರುವಂತಹ ನಮ್ಮ ಊರಿನ ಎಲ್ಲ ಹಿರಿಯ ಬಾಂಧವರಿಗೆ ಮತ್ತು ಇವರಿಗೆಲ್ಲರಿಗೂ ಸಹಿತ ಶಿಕ್ಷಣವನ್ನು ನೀಡ್ತಾ ಇರುವಂತಹ ಎಲ್ಲ ಶಿಕ್ಷಕ ವೃಂದದವರಿಗೆ, ಗುರುಬಂಧುಗಳಿಗೆ ಎಲ್ಲರಿಗೂ ಶರಣಗಳನ್ನು ಹೇಳಿ, ಇದು ಒಂದು ವಾರ ಬಹಳಷ್ಟು ಅಚ್ಚುಕಟ್ಟಾಗಿ ಇವರೆಲ್ಲರೂ ಸಹಿತ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಮನಸ್ಸು ಮಾಡಿದರೆ ದೊಡ್ಡ ದೊಡ್ಡ ಬೇರೆ ಬೇರೆ ಊರುಗಳಿಗೆ ಸಿಸ್ಟಮೆಟಿಕ್ ಆಗಿ ಇರುವಂಥ ಸಿಟಿಗಳಿಗೆ ಅಲ್ಲಿ ಎಲ್ಲ ಕಡೆ ಅವರು ಹೋಗಿ ಮಾಡ್ಬೋದಾಗಿತ್ತು. ಆದರೆ ಅವರು ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಬಹಳ ಸಂತೋಷ ತರುವಂತಹ ವಿಚಾರ. ಕಾರಣ ಅಂತಂದರೆ ಇಲ್ಲಿ ಜನರಿಗೆ ಇವರೆಲ್ಲ ಎಜುಕೇಷನ್ ಆಗಿರ್ಬೋದು ಅಥವಾ ಮತ್ತೊಂದು ಹಿಂದಿರುವಂತಹ ಹಳ್ಳಿಯಿಂದಲೇ ದಿಲ್ಲಿ ಆಗುವಂಥದ್ದು. ಮೊದಲಿಗೆ ನಾವು ಹಳ್ಳಿಯಲ್ಲಿರುವಂಥ ಜನರನ್ನು ಆರೋಗ್ಯವಂತರನ್ನಾಗಿ ಮಾಡಿದರೆ ದಿಲ್ಲಿಯಲ್ಲಿ ಅವರೆಲ್ಲರಿಗೂ ಹಾಸ್ಪಿಟ್ಲು ಅದರದ್ದೆಲ್ಲ ಸೌಕರ್ಯ ಇರುತ್ತೆ. ಹೀಗಾಗಿ ಇದರ ಆಯುರ್ವೇದದ ಬಗ್ಗೆ ಹಳ್ಳಿ ಎಲ್ಲ ಜನರಿಗೆ ಒಂದು ವಿವರಣೆಯನ್ನು, ಅವರಿಗೆಲ್ಲ ಇದರ ಪರಿಚಯವನ್ನು ಮಾಡಿ ಇದರ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿರುವಂಥದ್ದು ಬಹಳ ಸಂತೋಷ. ಎಲ್ಲ ಕಾರ್ಯಕ್ರಮದ ಕೊನೆಯ ದಿನವಾದ ಇಂದು ಸಂಜೆ ಊರಿನ ವಿವಿಧ ಹಾಗೂ ಪ್ರಮುಖ ಬೀದಿಗಳಲ್ಲಿ ಆಯುರ್ವೇದದ ಕುರಿತು ಭಿತ್ತಿಪತ್ರದ ಪ್ರದರ್ಶನವನ್ನು ನೀಡಲಾಯಿತು. ಹಾಗೆ ಈ ಭಿತ್ತಿಪತ್ರಗಳನ್ನು ವಿವಿಧ ಗೋಡೆಯ ಮೇಲೆ ಅಂಟಿಸಲಾಯಿತು. ಕೊನೆಯದಾಗಿ ಟೀಮ್ ಆಪ್ತಾಸ್ ಹಾಗೂ ನಮ್ಮ ಪ್ರಾಯೋಜಕರು ಹಾಗೂ ಕಾಲೇಜಿಗೂ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಆಯುರ್ಗ್ರಾಮ 2.0 ಆಯುರ್ಗ್ರಾಮ ಆಯುರ್ಭಾರತ
Subscribe and share this video to all and join hands with us to reach Ayurveda to each.